ನಮ್ ಗಾಡಿ ಹಾಳು ಮಾಡಾಕಿರು ಸ್ನೇಹಿತರೆ. ಹೋಯ್ತೇನು ಸ್ನೇಹಿತರೆ? ನೋಡಿ, ನಮ್ಮ ಇಡೀ ಗಾಡಿ ನಾವು ಬದುಕಿದ್ದು ಹೆಚ್ಚು ಇವತ್ತು ಬದುಕಿದ್ದು ಹೆಚ್ಚು. ನಾವು ಪೂರ್ತಿ ಡೆತ್ ಆಗ್ಬೇಕಿತ್ತು. ಎಷ್ಟು ಎಳೆ ಕರುಗಳನ್ನ ತುಂಬಿಕೊಂಡು ಕುರಿ ಮಾಂಸ ಅಂತ ತಿಂತಿರಲ್ಲ ಹಿಂದೂಗಳು ನೀವು. ಸಾಬ್ರದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತಿರಲ್ಲ. ಇಲ್ಲಿದೆ ನೋಡಿ ಕುರಿ ಮಾಂಸ. ನಾನು ಮೊದ್ಲೇ 1000 ಸಲ ಪಡ್ಕೊಂಡೆ, ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ. ನೋಡಿ ಇಲ್ಲಿ ಕುರಿ ಮಾಂಸ ಏನಿದೆ. ಬನ್ನಿ ಇದ್ ಮಾಡಲ್ಲ, ಒಂದ್ಸಲ ಟಾರ್ಚ್ ಹಾಕಿ. ಟಾರ್ಚ್ ಹಾಕೋಣ ಒಂದ್ಸೆ, ಯಾರೋ ಒಂದಿಬ್ರು ಟಾರ್ಚ್ ಹಾಕೋಣ ಬೇಗ. ಟಾರ್ಚ್ ಹಾಕೋಣ ಒಂದ್ಸಲ. ನೋಡಿ ಇದು ಎಳೆ ಕರು. ಪುನೀತ ಪುಣೆ ಅಣ್ಣ ಫೋನ್ ಯಾರ ಹತ್ರ ಇದೆ? ಇಲ್ಲ ಗಾಳಿ ಕೂತಾರೆ ಮಕ್ಕಳು. ಬೇಗ ಮುಚ್ಕೊಂಡು ಸುಮ್ಮನಿರಿ ಅಂತ ಹೇಳು. ಏನದು? ಎಷ್ಟು ಕರ್ಕೊಂಡಿದ್ದಾವ? ಸೈಡ್ ಬಾ ಬ್ರೋ. ಗಾಡಿ ಕೂತಾರೆ, ಗಾಡಿ ಪಾಸ್ ಮಾಡ್ತಾರೆ. ಗಾಡಿ ಪಾಸ್ ಮಾಡ್ತಾ ಇದೆ. ಏನ್ ಕರ್ಗಡ? ನಾಟಿ ಕರು. ಏನ್ ಕರುನ ಅದು? ಯಾರು ಕಾಪಾಡ್ತಾರೆ? ಹಿಡ್ಕೊಳ್ಳೋದು ಬೈ ರಕ್ತ ಬೈ ಏನು ಪಡಿತಿದ್ದೀರಾ ಅಂತ? ಏನು ಪಡಿತಿದ್ದೀರಾ ನೀವು? ಏನು ಕೊಡ್ತೀಯಾ? ಹಿಡ್ಕೊಳ್ಳೋ ಬರೋ ಪೊಲೀಸ್ ಸ್ಟೇಷನ್ಗೆ. ಏನು ಕೊಡ್ತೀಯ ನೀನು? ಏನು ಆಗಲ್ಲ ಇವಾಗ. ಗಾಡಿ ಸಿಕ್ಕಿದೆ. ಯಾರು ಹೊಡಿಬೇಡಿ. ಸುಕರು ಆಗ್ಬಿಟ್ಟೈತೆ. ಸೈಡ್ ಬೇಡ ಪೊಲೀಸಿಗೆ ಫೋನ್ ಮಾಡ ಬರ್ಲಿ. ಸ್ನೇಹಿತರೆ, ನಾವು ಎಷ್ಟು ಇದ್ ಮಾಡಿ ಹೇಳ್ತಾ ಇದೀವಿ ಕುರಿ ಮಾಂಸ ಅಂತ ಹೇಳಿ. ಏನ್ ನೀವು ಮಾಂಸ ತಿಂತೀರಿ ಅದು ಕುರಿ ಮಾಂಸ ಅಲ್ಲ. ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ, ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹಿಂದೂಗಳು ಹೋಗಿ ತಿಂತೀರಿ, ಅದು ಯಾವುದು ಕುರಿ ಮಾಂಸ ಅಲ್ಲ. ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ, ಎಳೆ ಕರುವಿನ ಮಾಂಸ. ಬನ್ನಿ, ಇವತ್ತು ನಾವಿಲ್ಲಿ ಉಳಿದಿದ್ದೀವಿ ಅಂತ ಅಂದ್ರೆ, ಬದುಕಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ. ಇವತ್ತು ನಾವು ಬದುಕಂಗಿಲ್ಲ. ಹೆಂಗ್ ಹೊಡೆದಿದ್ದಾರೆ ನೋಡಿ. ದಯವಿಟ್ಟು ಯಾರ್ಯಾರು ಲೈವ್ ಅಲ್ಲಿ ಇದ್ರಿ ಕೊನೆಯವರೆಗೂ ಶೇರ್ ಮಾಡಿ ಇದನ್ನ. ಯಾಕೆ ಅಂತ ಅಂದ್ರೆ ನಾನು 112ಗೆ ಫೋನ್ ಮಾಡಿದ್ರೆ ಗಾಡಿ ಹಿಡಿದ್ಬಿಟ್ಟು ಫೋನ್ ಮಾಡಿ ಅಂತಾರೆ. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ತೋರಿಸ್ತೀನಿ. ಸ್ನೇಹಿತರೆ, ಇವರು ಕುರಿ ಇದನ್ನ ಇಟ್ಕೊಂತಾರೆ ಸ್ಟಾರ್ಟಿಂಗು. ಸುಳ್ಳು ಇದ್ ಮಾಡೋದಕ್ಕೆ ತೆಂಗಿನಕಾಯಿ ಚಿಪ್ಗಳು ಸುಳ್ಳು. ಆದ್ರೆ ಒಳಗಡೆ ಏನಿರುತ್ತೆ ಅಂತ ನೋಡಿ. ಬನ್ನಿ ಒಳಗಡೆ ತೋರಿಸ್ತೀನಿ. ಕರುವಿನ ನೋಡಿ, ಎಳೆ ಕರುವಿನ ಮಾಂಸ ನೋಡಿ. ಎಲ್ಲ ಬೆಳಗ್ಗೆ ಕಬಾಬು ಇದು ಅಂತ ತಿಂದಿರಲ್ಲ. ಎಲ್ಲ ಕಬಾಬು ಚೆನ್ನಾಗಿರುತ್ತೆ. ಅವಳು ಯಾವಾಗ ಹೇಳ್ತಾ ಇದ್ಲು, ಏಕ್ ಮುಸಲ್ಮಾನ್ ಫ್ರೆಂಡ್ ಐತೋ ಬಹುತ್ ಅಚ್ಚಾ ಬಿರಿಯಾನಿ ದೇತೆ ಅಂತ. ನೋಡ್ರಿ ಏನ್ ಬಿರಿಯಾನಿ ತಿಂತೀರಿ ನೀವು ಅಂತ ತೋರ್ಸ ಪೂರ್ತಿ ಎಳಿಯೋದನ್ನ ಹಾಕಲಿಕ್ಕೆ.
ಪೂರ್ತಿ ಲಾಟು ಪೂರ್ತಿ ಲಾಟು ತೋರಿಸಿ ಆ ಕಡೆಗೆ ಬಾಯಿ ಕಡೆಗೆ ಜನ ಏನ್ ಹೇಳ್ತಾರೆ ಈಗ ಏನ್ ಹೇಳ್ತೀರಾ ಮುಂದೆ ಬರೋಣ ಮಾತಾಡಿ ಹಿಂಗ ಹಂಚ್ಕೋತಾ ಇರೋದಕ್ಕೆ ಎಲ್ಲ ಹಿಂಗ ಆಗ್ತಾ ಇರೋದು ಬನ್ನಿ ಮುಂದೆ ಮಾತಾಡೋಕೇನಿದೆ ಮೋಸ ಮಾಡಿ ತೆಂಗಿನಕಾಯಿ ಚುಪ್ಪ ಹಾಕಿದ್ದಾರೆ ಗೊತ್ತಾಗ್ಬಾರ್ದು ಅಂತ ನಮ್ ಗಾಡಿ ನೋಡಿ ಇವತ್ತು ನಾವು ಸತ್ತೋಗ್ಬೇಕಿತ್ತೀನಿ 112 ಫೋನ್ ಮಾಡ್ತಾ ಇದೀವಿ ಅಷ್ಟೇ ನಾವು ಗಾಡಿ ಹಿಡ್ದಿಲ್ಲ ಇನ್ನೂ 112 ಫೋನ್ ಮಾಡ್ಕೊಂಡು ಸುತ್ತಲಿದ್ದೀವಿ ಏಕಾಏಕಿ ಗಾಡಿ ಕುದಿದ್ರು ಅಣ್ಣ ನಿಮ್ಮ ಒಪಿನಿಯನ್ ಏನ್ ಹೇಳ್ರಿ ಅಣ್ಣ ಏನ್ ಅನಿಸ್ತೈತೆ ಹೇಳಿ ನೀವು ಮಾಂಸ ನೋಡ್ತಿದ್ದೀರಾ ಹೇಳಿ ಏನ್ ಹೇಳ್ತೀರಿ ಮಾತಾಡ್ದಲ್ಲೇ ಹಂಚಿಕೆ ಎದುರಿಕೆ ಇಟ್ಕೊಂಡ್ರೆ ಏನೂ ಆಗಲ್ಲ ಈ ಪ್ಲೇಸ್ ಯಾವ್ದು ಅಂತ ಅಂದ್ರೆ ನಾನ್ ಮಾಹಿತಿ ಕೊಡ 112 ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಪ್ಲೇಸ್ ಯಾವ್ದು ಅಂದ್ರೆ ಕೆಳಗಡೆ ಏನಿದೆ ದಾಸರಳ್ಳಿ ಫ್ಲೇವರ್ ಮೇಲೆ ಘಟನೆ ಆಗಿದೆ ದಯವಿಟ್ಟು ಸ್ಥಳಕ್ಕೆ ಬರಬೇಕು ಗಾಡಿ ಸೀಸ್ ಮಾಡ್ಬೇಕು ಗಾಡಿ ನಮ್ದು ಗೊತ್ತಿದ್ದಾರೆ ಇಷ್ಟು ಗೋಮಾಂಸವನ್ನ ಕರುವಿನ ಮಾಂಸವನ್ನ ತಗೊಂಡೋಗಿ ನಾಳೆ ಶಿವಾಜಿನಗರದಲ್ಲಿ ಕಬಾಬು ಕುರಿ ಕಬಾಬು ಅಂತ ಹೇಳಿ ಕುರಿ ಮಟನ್ ಅಂತ ಹೇಳಿ ನಾಳೆ ಭಾನುವಾರ ಸಂಪೂರ್ಣವಾಗಿ ಕುರಿ ಹೆಸರಿನಲ್ಲಿ ಹಿಂದೂಗಳನ್ನ ಬಕ್ರಾ ಮಾಡ್ತಾರೆ ಬಕ್ರಾ ಹೆಸರಲ್ಲಿ ಕುರಿ ನಮ್ಮನ್ನು ಬಕ್ರಾ ಮಾಡ್ತಾರೆ ಎಷ್ಟು ಅಂತ ಹಿಡಿದು ತೋರ್ಸೋಣ ನಾನು ಈಗ ಲೈವ್ ಅಲ್ಲಿ ತೋರಿಸ್ತಾ ಇದೀನಿ ಇಲ್ಲಿಗೆ ಬಂದು ಫುಡ್ ಇನ್ಸ್ಪೆಕ್ಟರ್ ಚೆಕ್ ಮಾಡ್ಬೇಕು ಸೀಸ್ ಮಾಡ್ಬೇಕು ಗಾಡಿನ ಯಾರಿಗಾದ್ರು ಡೌಟ್ ಇದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅದು ಕುರಿ ಮಾಂಸನ ಯಾರಿಗೆ ಗೊತ್ತಾಗುತ್ತೆ ಕುರಿ ಮಾಂಸ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಹತ್ತಿ ಚೆಕ್ ಮಾಡ್ಬೇಕು ಹತ್ತಿ ಚೆಕ್ ಮಾಡಿ ಹೇಳಿ ಅದನ್ನ ಎತ್ತಿ ತೋರಿಸಿ ಹತ್ತಿ ಚೆಕ್ ಮಾಡಿ ತೋರಿಸಿ ಕರು ಮಾಂಸ ಅಣ್ಣ ಎಳೆ ಕರು ಮಾಂಸ ಎಳೆ ಕರು ಮಾಂಸ ಇರೋದಾದ್ರೆ ಎತ್ಕೊಳ್ಳಿ ಹತ್ತಿ ಪೂರ್ತಿ ಇದು ಕುರಿ ಎತ್ತರಣ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬೋದು ಇದು ಕುರಿ ಮಾಂಸ ಅಂತ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ಎತ್ಕೊಂಡು ಹೋಗಿ ಇದು ಕುರಿ ಮಾಂಸ ಅಂತ ಹೇಳ್ಬಿಡ್ತಾರೆ ನಾಳೆ ಹೋಮ್ ಮಿನಿಸ್ಟರ್ಗಿಂತ ಮುಂಚೆ ಇದು ಸಿಎಂಗಳಿಗೆ ಹೇಳಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಎಲ್ಲ ನಾಗರಿಕರಿಗಳು ದಿಲೀಪ ನಮ್ ತಾಯನೇ ಹೇಳ್ತಾ ಇದೀನಿ ಇನ್ನೊಂದು ಕಾರ್ಯಾಚರಣೆ ನೀನು ತೆಕ್ಕೊಂಡಲ್ಲ ಇದು ನಮ್ಮ ಅಮ್ಮನ ಮೇಲೆ ಸತ್ಯ ನಿಕ್ಕಲಲ್ಲಿ ಸೈಡ್ ಬೇಡ ಒಬ್ಬರಿಂದ ಬರ್ರಿ ಕಿತ್ಕೊಂಡಿರೋ ಗಾಡಿ ಮೂವ್ ಮಾಡ್ಕೊಂಡಿರ್ತಾರ ಗೋಪಿ ಗೋಬೇಡ ಬಾಯ್ಲಿ ನಾವ್ ಯಾಕಿಷ್ಟು ಫ್ರೆಂಡ್ ಇಂದ ತಗೋ ನಾವ್ ಯಾಕಿಷ್ಟನ್ನು ತೋರಿಸ್ಬೇಕಾಗಿದೆ ಅಂತ ಅಂದ್ರೆ ನಾಳೆ ಅಬ್ದುಲ್ ರಜಾಕ್ ಬರ್ತಾನೆ ಪುನೀತ್ ಕೆರೆಹಳ್ಳಿ ದಂಧೆ ಮಾಡ್ತಾನೆ ಪುನೀತ್ ಕೆರೆಹಳ್ಳಿ ಸರಿ ಇಲ್ಲ ನಾಳೆ ಅಬ್ದುಲ್ ರಜಾಕ್ ಬರ್ತಾನೆ ಅವ್ನ್ ಬಾಯಿ ಮುಣ್ಣ ಹಾಕುವಾಗ ಇದು ಕುರಿ ಮಾಂಸ ಅಂತ ಹೇಳಕ್ಕೆ ಅಬ್ದುಲ್ ರಜಾಕ್ ಬರ್ತಾನೆ ರೈಲ್ವೆ ಸ್ಟೇಷನ್ ನಲ್ಲಿ ಸ್ವತಃ ನಾಯಿ ಮಾಂಸವನ್ನ ಹಿಡ್ಕೊಟ್ಟೆ ಆದ್ರೆ ಅದಕ್ಕೂ ಅಡ್ಡ ಬಂದು ನನ್ನನ್ನು ಏಕಾಏಕಿ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ಕೊಂಡೋದು ಕೊನೆಗೆ ಬಂದು ಅದನ್ನ ಕುರಿ ಮಾಂಸ ಅಂತ ರಿಪೋರ್ಟ್ ಬರ್ಸಿದ್ರು ಇವತ್ತು ನನ್ನ ಪ್ರಾಣ ಹೋದ್ರು ಸರಿ ಇಲ್ಲ ಪ್ರೂವ್ ಆಗಬೇಕು ಇದು ಕುರಿ ಮಾಂಸನ ಗೋವಿನ ಮಾಂಸನ ಅಂತ ಯಾವ್ದಾದ್ರು ಕುರಿ ಹಿಂಗಿರುತ್ತಾ ಸರ್ ಕರುವಿನ ಮಾಂಸವನ್ನ ತೆಗೆದುಕೊಂಡು ಬಂದು ಕರು ಮಾಂಸವನ್ನ ಈ ರೀತಿ ಮಾಡ್ತಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಪೊಲೀಸ್ನವರು ಕೂಡಲೇ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ಇದನ್ನ ಸೀಸ್ ಮಾಡಬೇಕು ಮತ್ತು ನಮಗಾಗಿ ಅನ್ಯಾಯ ಕುರಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಇದೆ ಯಾರಿಗೂ ಕುರಿ ಬಗ್ಗೆ ಮಾಹಿತಿ ಇಲ್ವಾ ಸರಿಯಾಗಿ ಕುರಿ ಬಗ್ಗೆ ಗೊತ್ತಿಲ್ಲನಾ ಯಾವ್ದೇ ರೀತಿ ಕುರಿ ಮಾಂಸ ಅಲ್ಲ ಅದು ಕುರಿ ಮಾಂಸ ಅಲ್ಲ ಪಕ್ಕ ಗೋವಿನ ಮಾಂಸ ಇದೆ ಎಲ್ಲ ಕರುಗಳು ನಾಟಿ ಕರುಗಳು ಎಲ್ಲ ಚಿಕ್ಕ ಕರುಗಳು ಮಾಂಸ ಅದು ನೋಡ್ರಿ ಇಲ್ಲೇ ಬಾಯಲ್ಲಿ ತೋರಿಸ್ತೀನಿ ಗೊರಸು ಈ ಗೊರಸು ತೋರ್ಸದ್ನ ಕರುವಿನ ಕಾಲಿನ ಗೊರಸುಗಳನ್ನು ನೋಡಿ ಬೆಳಗ್ಗೆ ಎಲ್ಲ ಬೆಂಗಳೂರು ಕಬಾಬ್ ಇದು ನೋಡಿ ಇಲ್ಲಿ ಸ್ವಲ್ಪ ಸೈಡ್ ಹೋಗಿ ಹಂಗೆ ಹಿಂದೆ ಹೋಗಿ
ಅಲ್ಲ ನಾಳೆ ಕಡಿಕೆ ಇದನ್ನ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟಿದ್ದನ್ನು ಕುರಿ ಮಾಂಸ ಅಂತಾರೆ. ಕುರಿ ಮಾಂಸ ಹಿಂಗ ತರ್ತಾರೆ. ಯಾರು ಒಬ್ರು ಇದನ್ನ ಇಟ್ಕೊಂಡು ಹೇಳ್ಬಿಡ್ಲಿ ನೋಡೋಣ. ಹೋಗ್ಲಿ ಅವನನ್ನ ಕೇಳಿ ಇದೇನ್ ಮಾಂಸ ಅಂತ. ಬನ್ನಿ ನೀವೇ ಹೇಳಿ ಬನ್ನಿ. ಯಾರು ಬನ್ನಿ ಅವನ್ನೇ ಕೇಳಿ ಬನ್ನಿ ಏನ್ ಮಾಂಸ ಅಂತ. ಬನ್ನಿ ಎಲ್ರು ಡ್ರೈವರ್ನೇ ಕೇಳೋಣ. ರನ್ನಿಂಗ್ ಐತೆ ಅಣ್ಣ. ಯಾರಾದ್ರೂ ಒಬ್ರು ಕೂಡ ಇದ್ ಮಾಡಬಾರ್ದು. ಬನ್ನಿ. ಏನಮ್ಮ ನಿನ್ನ ಹೆಸರು? ಮುಂದೆ ನಾನಿದ್ದೀನಿ. ನಿನ್ ಮೇಲೆ ಒಂದೇ ಒಂದು ಗೀಟ್ ಬಿದ್ರು ನಾನ್ ನೋಡ್ಕೊಂತೀನಿ. ನಿನ್ ಮೇಲೆ ಒಂದು ಗೀಟ್ ಬೀಳಲ್ಲ ಆಯ್ತಾ. ನೀನು ಇರೋ ಸತ್ಯವನ್ನ ಎಲ್ರಿಗೂ ತಿಳಿಸಿ ಹೇಳ್ಬೇಕು. ನಿನ್ ಹೆಸರೇನು ಪೂರ್ತಿ ಜೋರಾಗಿ ಮಾತಾಡ್ಬೇಕು. ಫಾಸಿಲ್ ಖಾನ್. ನಿನ್ ಹೆಸರೇನ್ ಮಗ ಜೋರಾಗಿ ಹೇಳಿ ಎಲ್ರಿಗೂ ಕೇಳಿಸ್ಬೇಕು. ಫಾಸಿಲ್ ಖಾನ್ ಎಲ್ಲಿಂದ? ಒಂದ್ ನಿಮಿಷ, ಎಲ್ಲಿಂದ ಬರ್ತಾ ಇದೆ? ಹತ್ರ ಎಸ್ ಎಲ್ ಆಯ. ಏನ್ ಮಾಂಸ ಇದು? ನಾಟಿ ಯಾವ್ದು? ದನ. ಏನಿದು? ಕರುನ? ಏನು ನಾಟಿ ಕರ? ಎಷ್ಟು ಕರ ಇದಾವೆ ಒಟ್ಟು? 40 ಕರುಗಳು. ಸರಿ, ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ? ಬೆಂಗಳೂರಿಗೆ. ಬೆಂಗಳೂರು ಶಿವಾಜಿನಗರ. ನಾಳೆ ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀರಾ? SILR ಅಂದ್ರೆ ಕುದೂರು ಚಾನ್ಸಲ್ ಮಾಡಿದ್ದು. ಯಾರು ಮಾತಾಡ್ಬೇಡಿ, ಅವ್ನು ಹೇಳೋದ್ ಕ್ಲಾರಿಟಿ ಸಿಗಲ್ಲ. ಎಷ್ಟು ಕರುಗಳಿದಾವೆ ಇದ್ರಲ್ಲಿ? 40 ಕರು ಇದಾವೆ. ಶಿವಾಜಿನಗರ್ಗೆ ಕೊಡಕ್ ಹೋಗ್ತಾ ಇದ್ದೀರಾ? ವಾರಕ್ಕೆ ಎಷ್ಟು ಸಲ ಹೋಗ್ತೀರಾ? ವಾರಕ್ಕೆ 2 ಟ್ರಿಪ್. ಯಾವತ್ತು ಹೋಗ್ತೀರಾ? ಶನಿವಾರ ಮತ್ತೆ ಮಂಗಳವಾರ. ಅಲ್ಲಿ ಹೋಲ್ಸೇಲ್ಗೆ ಹೋಗುತ್ತಾ ಹೋಟ್ಲಿಗೆ ಹಾಕ್ತೀರಾ? ಗೋಡನ್ಗೆ ಹಾಕ್ತೀರಾ? ಯಾವ ಗೋಡನ್ಗೆ ಹಾಕ್ತೀರಾ? ಆ ಗೋಡನ್ ನೇಮು ಅಲ್ಲ. ಯಾರು ನಿಮ್ಗೆ ಫೋನ್ ಮಾಡಿ ಹೇಳಿದ್ರು? ನಾನು ಕೇಳೋದೇನ್ ಗೊತ್ತಾ, ಈ ಕರುಗಳು ಸಂತೆಯಿಂದ ಕರು ತರ್ತೀರಾ? ಸಂತೆಯಲ್ಲಿ ರೈತರು ಇದು ನಾವು ಸಾಕತ್ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ಎಳೆ ಕರುಗಳನ್ನ ಕಟ್ ಮಾಡಾಕಿರಲ್ವಾ? ಎಷ್ಟು ಕರು ಇದಾವೆ? 40 ಕರು. ಸರಿ ಬಾ, ಸೈಡ್ ಬರೋಣ ಒಂಚೂರು. ಈ ಕಡೆ ಬಂದ್ಬಿಡೋಣ. ಯಾವ ಇದು ಗೋಡನ್ ಹೋಗುತ್ತೆ ಅಂತ ಹೇಳಿ ಕೇಳಿ. ಆಯ್ತು, ತೋರ್ಸಕ್ ಹೇಳಿ ಅಂತ ಹೇಳಿ. ಆ ಲೊಕೇಶನ್ ಬೇಕು ಅಂತ ಹೇಳಿ. ಯಾರು? ಪೊಲೀಸ್ ಬರ್ತಾರೆ. ನೀವೆಲ್ಲ ಕೇಳಿ ಅಣ್ಣ, ಇದು ಯಾವ ಗೋಡನ್ ಹೋಗುತ್ತೆ ಅಂತ ಹೇಳಿ. ಯಾವ ಹೋಟ್ಲು, ಯಾವ ಗೋಡನ್ ಹೋಗುತ್ತೆ? ನಾಯನಹಳ್ಳಿ ಮೇಲ್ಗಡೆ ಫ್ಲೇವರ್. ನಾಯನಹಳ್ಳಿ ಸಿಗ್ನಲ್ ಐತಲ್ಲ, ಅದರಿಂದ ಒಂಚೂರು ಹಿಂದೆ ಫ್ಲೇವರ್ ಮೇಲೆ. ಯಾವ ಗೋಡನ್ ಹೋಗುತ್ತೆ? ಅಲ್ಲ, ಗೋಡನ್ ಹೋಗೋದು ನಿಮ್ ರೂಟ್ ತೋರಿಸ್ತೀಯಾ? ಫಸ್ಟ್ ಅದು ಇದೇ ಟೈಮ್ ಹೋಗ್ತಾ ಇರೋದು. ಮತ್ತೆ ವಾರಕ್ಕೆ 2 ಸತಿ ಹೋಗ್ತಾ ಇದೀವಿ ಅಂತ ಹೆಂಗೆ ಹೇಳಿದೆ? ನಿನಗೂ ಗೊತ್ತಿಲ್ವಾ? ಸರಿ ಆಯ್ತು, ಡ್ರೈವರ್ ಅದು ಎಲ್ಲಿ ಡೆಲಿವರಿ ಹೋಗುತ್ತೆ ಅಂತ ನೋಡಿ. ನಾನು 112 ಫೋನ್ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. 112 ಫೋನ್ ಮಾಡ್ಕೊಂಡು ಬರ್ತಾ ಇದ್ದೆ. 112 ಲೈನ್ ಅಲ್ಲಿ ಇತ್ತು, ರೆಕಾರ್ಡ್ ಇದೆ. ಚೂರು ಸೈಡ್ ಬರೋಣ. ನಿಮ್ ಫೋನ್ ಹಿಂದೆ ತಗೊಳ್ಳಿ. ಫೋನ್ ಹಿಂದೆ ತಗೊಳ್ಳಿ. ಕೈ ಸರ್, ನನಗೆ ಸ್ವಲ್ಪ ಅಷ್ಟೇ ಸರ್, ಜಾಸ್ತಿ ಇಲ್ಲ. ಆಕ್ಸಿಡೆಂಟ್ ಬಗ್ಗೆ ಇಲ್ಲಿ ಮಾಹಿತಿನೇ ಇಲ್ಲ. ಎಲ್ಲ ಕರು ಮಾಂಸ ನೋಡಿ ಸರ್. ಒಂದ್ಸಲ ಹತ್ ನೋಡಿ ಸರ್. ಚೂರು ಸೈಡ್ ಬರೋಣ. ತಲೆ ಅಡ್ಡ ಕೊಡ್ಬೇಡಿ. ನೋಡಿ, ನಮಗಿದು ವಿಡಿಯೋ ಅಲ್ಲ, ಎವಿಡೆನ್ಸ್. ನಾನು 112ಗೆ 3 ಸಲ ಫೋನ್ ಮಾಡಿದ್ದೀನಿ. 112 ಫೋನ್ ಮಾಡಿ ಕನಿಷ್ಠ ಏನಂದ್ರೆ 1.5 ತಾಸು. ಈ ಗಾಡಿ ಕೊಡಪ್ಪ, ಅವರಿಗೆ ತೆಗಿಸ್ತಾರೆ. ನಾವು ಗಾಡಿ ಸ್ಟ್ಯಾಂಡ್ ಅಂತ ನಾವೇನು ಸೈಡ್ ಬಣ್ಣ ಒಂಚೂರು ಸೈಡ್ ಬರೋಣ. ಅಣ್ಣ ಸೈಡ್ ಬಣ್ಣ. ಎಲ್ಲಿಂದ ಬರ್ತೈತೆ, ಹೆಂಗ್ ಬರ್ತೈತೆ ಬೇಕು ನಮಗೆ? ಒಂಚೂರು ಸೈಡ್ ಬಣ್ಣ. ಸೈಡ್ ಬಣ್ಣ. ಹಾ, ಇಲ್ಲೇ 1:15 ಹೊಡ್ತೈತಣ್ಣ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ರು ಕೂಡ ಕೊನೆ ತನಕ ಇರಬೇಕು. ಇದು ಯಾರು ಓನರ್ ಹೆಸರು?
ಎಲ್ಲಿಂದ ತರ್ತಿದ್ಯಾ? ಜೋರಾಗಿ ಹೇಳು ಒಂಚೂರು ಕೇಳಿ ಎಲ್ಲರೂ ವಾಯ್ಸ್. ಏನ್ ಗೊತ್ತಾ brother ಇದು? ನಾವೆಲ್ಲ ಕುರಿ ಮಾಂಸ ಅಂತ ತಿಂತೀವಿ ನೋಡಿ, ಅದು ಇದು ಕರುವಿನ ಮಾಂಸ. ಇದು ಮಾಂಸನ ಈಗ ತಗೊಂಡೋಗಿ ಹೋಲ್ಸೇಲ್ ಅಲ್ಲಿ ಹಾಕ್ತಾರೆ. ಅಲ್ಲಿಂದ ಮಾಂಸ ಕಟ್ಟಾಗಿ ಹೋಗುತ್ತೆ. ಇದರಲ್ಲಿ ಅಬ್ದುಲ್ ರಜಾಕ್ ಇದಂದೇ ಮೈನ್ ಪಿಂಕಿಂಗ್. ಊರುಗಳಿಂದಾನೇ ದೇಶ ಹಾಳಾಗ್ತಿರೋದು. ಹಸುಗಳು ಸಾಕ್ಬಾರ್ದು. ಹೊಡಿಯಬೇಡ ಅಣ್ಣ. ಒಟ್ಟಲ್ಲ ಅದೇ ನಿಜ ಹೇಳ್ತೇವೆ, ಒಪ್ಕೊಂಡು ಹೋಗ್ಬಿಡು. ನಾವ್ ಹೇಳ್ತೀವಲ್ಲ, ಅದು ಜೀವಂತ ಇದ್ದಿದ್ರೆ ಸತ್ತೋಗಿದೆ. ಯಾಕಮ್ಮ ಈ ತರ ಮಾಡ್ತೀರಾ? ಯಾಕೆ? 40 ಕರುಗಳು, 1-2 ಅಲ್ಲ ನೋಡ್ರಿ, ಓನರ್ನೇ ಫೋನ್ ಹಾಕೋ ಗಾಡಿ ಮಾಡ್ಕೊಂಡು ಎಲ್ಲಿಂದ? ಕುದೂರಿಂದ ಬಂದ. ಸರ್ ಪೂಜಾ ತೆಂಗಿನಕಾಯಿ ಬಟ್ಟೆ ಗೊತ್ತಾಗ್ತಲ್ಲ. ಪೂಜೆ ಮಾಡೋ ಇವನ್ನ ತಂತ ಇದ್ ಮಾಡ್ತೀರ. ಅಣ್ಣ ಗಾಡಿ ಸ್ಟಾರ್ಟ್ ಆಗೈತಂತೆ, ಹುಷಾರಾಗಿ ನಿಂತ್ಕೋಣ. ಸರಿ ಬಿಡ. ಒಂಚೂರು ಹಿಂದಕ್ಕೆ ಹೋಗಿ. ಆಗಲ್ಲ ಬಿಡ. ಗಾಡಿ ಸೈಡ್ ಬರೋಣ. ಗಾಡಿ ಆನಲ್ಲಿದೆ, ಹುಷಾರು. ಗಾಡಿ ಆನಲ್ಲಿದೆ ಅಣ್ಣ. ಬೇಡ ಒಂದ್ ನಿಮಿಷ. ಅವ್ರ ಪೊಲೀಸ್ ಅವ್ರದ್ದು ಎಲ್ಲ ಹೆಂಡ್ ಅವರು, ನಾವೇನು ಮುಟ್ಟಂಗಿಲ್ಲ. ಅಣ್ಣ ಪೊಲೀಸ್ ಬರ್ತಾರೆ, ನಾವೇನು ಮುಟ್ಬಾರ್ದು. ಯಾಕೆಂದ್ರೆ ನಮ್ಮ ಹೆಂಡ್ ಅವರು ಇರಲ್ಲ. ಸೈಡ್ ಬರೋಣ. ಸರ್ ಒಳಗಡೆ ಕುಡಿಸ್ಕೊಬಿಡಿ. ಪೊಲೀಸರು ಬಂದಿರೋದು ವಿಡಿಯೋ ತೆಗೆದು. ಒಂದು ನಿಮಿಷ. ಸರ್ ಯಾವ ಸ್ಟೇಷನ್ ಸರ್? ಟ್ರಾಫಿಕ್ ನಿಮ್ದು. ಈ ಗಾಡಿ ಎಲ್ಲೋಗುತ್ತೆ? ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ಹಲೋ, ಯಾರು ಸರ್? ಇದು ಗಾಡಿ ಎಲ್ಲಿಗೆ ಹೋಗುತ್ತೆ? ದಯವಿಟ್ಟು 5 ನಿಮಿಷ ಕಾಯಿರಿ. ಇಲ್ಲೇ ಇರ್ಬೇಕಾ, ಅಲ್ಲಿಗೆ ಬರೋದಾ? ಯಾವ್ದು ಆಕ್ಸಿಡೆಂಟ್ ಆದ್ರೆ ಬನ್ನಿ, ಸ್ಟೇಷನ್ ಬನ್ನಿ, ಎತ್ಕೊಳ್ಳಿ. ಈಗ ಎದ್ರದ್ದು ಯಾವ್ದು ಮಾಂಸದ್ದು. ಇದು ವಯಸ್ಸಾಳ ಬರ್ತಾನೆ. ಈ ಗಾಡಿ ಇಲ್ಲೇ ಇರುತ್ತಾ? ಗಾಡಿ ಇಲ್ಲೇ ಇರುತ್ತೆ. ಗಾಡಿ ಇಲ್ಲ ವಯಸ್ಸಾಳ ಬರ್ತಾನೆ. ಗಾಡಿ ಮುಂದೆ ಹಾಕು. ಬನ್ನಿ. ಸೈಡ್ ಮಾಡೋಣ. ಆಕ್ಸಿಡೆಂಟ್ ಆಗಿರೋ ಕಾರ್ ತಂದಿಲ್ಲ ಹಾಕ್ತಾರೆ, ಟ್ರಾಫಿಕ್ ಹೋಗುತ್ತೆ. ತೊಂದರೆ ಕೊಡ್ಬೇಡಿ, ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಡಿ. ದಿಲೀಪ, ಪಬ್ಲಿಕ್ ತೊಂದರೆ ಕೊಡ್ಬೇಡಿ. ಫಸ್ಟ್ ಗಾಡಿ ಹೋಗ್ಲಿ ಫಸ್ಟ್. ಸ್ನೇಹಿತರೆ, ನಾವು ಇವತ್ತು ಬದುಕುಳಿದಿತ್ತು ಬಹಳ ಹೆಚ್ಚು. ಯಾಕೆ ಅಂತ ಅಂದ್ರೆ, ನಮ್ಮ ಗಾಡಿ ನೀವು ನೋಡ್ಬೋದು ಪೂರ್ತಿ ನುಚ್ಚುಗುಚ್ಚಾಗೋಗಿತ್ತು. ಯಾವ ಮಟ್ಟಕ್ಕೆ ಇವ್ರು ಹೊಡೆದ್ರು ಅಂದ್ರೆ ಪೂರ್ತಿ ನುಚ್ಚುಗುಚ್ಚು. ಇವತ್ತು ನಾವೆಲ್ಲ ಬದುಕುಳಿದಿರೋದೇ ಬಹಳ ಗ್ರೇಟು. ಆದ್ರೆ ಇವರು ಯಾವ ರೀತಿ, ಈ ದಂಧೆನ ನಾನು ಬಿಡಿಸಿ ಹೇಳ್ತೀನಿ. ಏನು ಅಂತ ಅಂದ್ರೆ, ನಾಯಿ ಮಾಂಸ, ಕರುವಿನ ಮಾಂಸವನ್ನ, ಕುರಿ ಮಾಂಸ ಅಂತ ಹೇಳಿ ಇಲ್ಲಿ ಮ್ಯಾಕ್ ಇಟ್ಕೊಳ್ಳಿ, ಕೆಳಗಡೆ ನಿಂದು ಇಲ್ಲ ಕುರಿ ಮಾಂಸ ಅಂತ ಹೇಳಿ ನಮಗೆ ಹಿಂದೂಗಳಿಗೆ ತಿನ್ನಿಸಲಾಗುತ್ತೆ. ನೀವು ಯಾರ ಹತ್ರ ಹೋಗ್ತಿದ್ದೀರಿ, ಯಾರ ಹತ್ರ ಹಿಂಗ್ ಇಟ್ಕೊಳ್ಳೋದು? ವಾಯ್ಸ್ ಹೋಗಲ್ಲ ಅಲ್ಲಿ, ಹಿಂಗ್ ಇಟ್ಕೊಳ್ಳೋ. ಒಂದು ನಿಮಿಷ ಬಿಡಿ ಕರೆಕ್ಟಾಗಿ ಬರ್ತಿದೆ. ಈಗ ಇಟ್ಕೋಬೇಕು, ಇಲ್ಲಿ ವಾಯ್ಸ್ ಹೋಗಲ್ಲ. ಈಗ ಇಟ್ಕೋ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದು, ಈ ವಿಚಾರವನ್ನ ಹೆಚ್ಚಿನ ಸಂಖ್ಯೆ ತಿಳಿಸಿ. ಮತ್ತೆ ಈಗ ಟ್ರಾಫಿಕ್ನವ್ರು ಬಂದಿದ್ದಾರೆ, ಗಾಡಿ ಎತ್ಕೊಳ್ತಾ ಇದ್ದಾರೆ. ಇವರು ಕೂಡ ಬರ್ತಾರೆ, ಯಾರು ನಮ್ಮ ಸಿವಿಲ್ನವ್ರು ಕೂಡ ಬರ್ತಾರೆ, ಲಾ ಅಂಡ್ ಆರ್ಡರ್ನವರು ಈಗ ಬರ್ತಾರೆ, ಗಾಡಿ ತಗೊಳ್ತಾರೆ. ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಮಾಂಸ ಖರೀದಿ ಮಾಡ್ಬೇಕಾದ್ರೆ, ನೀವು ಊಟ ಮಾಡ್ಬೇಕಾದ್ರೆ ಬಹಳ ಹಿಂಗೆ ಇಟ್ಕೋ. ಇಲ್ಲಿ ಕೆಳಗಡೆ ಕವರ್ ಆಗಬಾರ್ದು, ಮೇಲೆ ಲೈಟ್ ಇರುತ್ತೆ, ವಾಯ್ಸ್ ಹೋಗೋದಿಲ್ಲಿ. ಮಾತಾಡಿ ಬ್ರೋ, ನಿಮ್ಗೆ ಅಕ್ಕ ಐತೆ, ಎಲ್ಲ ಅಕ್ಕ ಐತ್ ಬ್ರೋ, ನಾವಿದ್ದೀವಿ ಅಕ್ಕ. ನನ್ನ ಮಕ್ಕಳಿಂದ ಜೀವನ
ಏನಿಲ್ಲ ಒಂದು ಕುರಿ ಮಾಂಸ ಬಿಡಬಾರ್ದು ಇದನ್ನ. ಇಲ್ಲ ಬೆಂಕಿ ಹಚ್ಬಿಡ್ರಿ, ಇಲ್ಲ ಬೆಂಕಿ ಹಚ್ಬಿಡ್ರಿ. ಬ್ರೋ ಮಾಡಿ ಲೈವ್ ಮಾಡಿ. ಮಾಡಿದೆ ಲೈವ್ ಇದೆ ಲೈವ್ ಇದೆ.